ಸಿಜೆಪಿ ಜೊತೆಗಿನ ಕೇಂದ್ರ ಸರ್ಕಾರದ ಮಾತುಕತೆ ಈಗ ವಿಫಲ ಆಗಿರುವಂತದ್ದು. ಪ್ರಧಾನ ರಾಜೀನಾಮೆಗೆ ನಾಳೆ ಮಧ್ಯಾಹ್ನದವರೆಗೂ ಈಗ ಡೆಡ್ಲೈನ್ ನೀಡಿರುವಂತದ್ದು. ನಾಳೆಯವರೆಗೂ ಕೂಡ ಸಮಯವನ್ನ ಕೇಳಿರುವ ಕೇಂದ್ರ ಸರ್ಕಾರ. ಸಿಜೆಪಿ ಜೊತೆಗಿನ ಕೇಂದ್ರ ಸರ್ಕಾರದ ಮಾತುಕತೆ ವಿಫಲವಾಗಿದೆ. ಪ್ರಧಾನ ರಾಜೀನಾಮೆಗೆ ನಾಳೆ ಮಧ್ಯಾಹ್ನದವರೆಗೂ ಡೆಡ್ಲೈನ್ ಸಿಕ್ಕಿರುವಂತದ್ದು. ನಾಳೆವರೆಗೂ ಕೂಡ ಸಮಯ ಕೇಳಿರುವಂತದ್ದು ಕೇಂದ್ರ ಸರ್ಕಾರ. ನಾಳೆ ನಡೆಯಲಿದೆ ಮತ್ತೊಂದು ಸುತ್ತಿನ ಮಾತುಕತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಇರುವಂತದ್ದು ಸಿಜೆಪಿ ಪಕ್ಷ. ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಸಿಜೆಪಿ ಪಾರ್ಟಿ. ನಾಳೆ ನಿರ್ಧಾರವಾಗಲಿದೆ ಪ್ರಧಾನ್ ರಾಜೀನಾಮೆ ಭವಿಷ್ಯ. ನಾಳೆ ರಾಜೀನಾಮೆ ಬಗ್ಗೆ ಸಿಜೆಪಿಗೆ ತಿಳಿಸಲಿರುವಂತಹ ಜೆಪಿ ನಡ್ಡಾ. ಸಿಜೆಪಿ ಜೊತೆಗಿನ ಕೇಂದ್ರ ಸರ್ಕಾರದ ಮಾತುಕತೆ ಈಗ ವಿಫಲ ಆಗಿರುವಂತದ್ದು. ಪ್ರಧಾನ ರಾಜೀನಾಮೆಗೆ ನಾಳೆ ಮಧ್ಯಾಹ್ನದವರೆಗೂ ಈಗ ಡೆಡ್ ಲೈನ್ ಅನ್ನ ಸಿಕ್ಕಿರುವಂತದ್ದು. ನಾಳೆಯವರೆಗೂ ಕೂಡ ಸಮಯವನ್ನ ಕೇಳಿರುವಂತಹ ಕೇಂದ್ರ ಸರ್ಕಾರ. ನಾಳೆ ನಡೆಯಲಿದೆ ಮತ್ತೊಂದು ಸುತ್ತಿನ ಮಾತುಕತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿರುವಂತದ್ದು ಸಿಜೆಪಿ ಪಾರ್ಟಿ. ನಾಳೆ ನಿರ್ಧಾರವಾಗಲಿದೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಭವಿಷ್ಯ. ಕೇಂದ್ರಕ್ಕೆ ಈಗ ಸಿಜೆಪಿ ಡೆಡ್ಲೈನ್ ಕೊಟ್ಟಿದೆ. ನೋಡಿ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂತ. ಸಿಜೆಪಿ ಯಾವ ಮಟ್ಟದಲ್ಲಿ ದೇಶದಲ್ಲಿ ಬರ್ತಾ ಇದೆ ಮುನ್ನೆಲೆಗೆ ಅನ್ನುವಂಥದ್ದು. ಸಿಜೆಪಿ ಜೊತೆಗಿನ ಕೇಂದ್ರ ಸರ್ಕಾರದ ಮಾತುಕತೆ ಈಗ ವಿಫಲ ಆಗ್ತಾ ಇರುವಂಥದ್ದು. ಪ್ರಧಾನ ರಾಜೀನಾಮೆಗೆ ಈಗ ಡೆಡ್ಲೈನ್ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಪ್ರಧಾನ ರಾಜೀನಾಮೆಗೆ ಈಗ ನಾಳೆಯ ಮಧ್ಯಾಹ್ನದವರೆಗೂ ಡೆಡ್ಲೈನ್ ಅನ್ನ ಕೊಟ್ಟಿರುವಂತದ್ದು. ನಾಳೆವರೆಗೂ ಕೂಡ ಸಮಯವನ್ನ ಕೇಳಿದೆ ಕೇಂದ್ರ ಸರ್ಕಾರ. ಈ ಒಂದು ಮಾತುಕತೆಯನ್ನ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸಲಿದೆ ಈ ಒಂದು ಕಾರ್ಯಕರ್ತರ ಜೊತೆಗೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಲೇಬೇಕು ಅಂತ ಎಲ್ಲಾ ಕಾರ್ಯಕರ್ತರು, ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ದೆಹಲಿಯ ಜಂತರ್ ಮಂತರ್ ಸ್ಥಳದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಜೊತೆಗೆ ಉಗ್ರವಾಗಿತ್ತು, ಹಿಂಸಾರೂಪಕ್ಕೂ ಕೂಡ ತಿರುಗಿತ್ತು ಈ ಒಂದು ಹೋರಾಟ. ಕೊನೆಗೂ ಕೂಡ ಜೆಪಿ ನಡ್ಡಾ ಅವರು ಈ ಒಂದು ಅವರ ಜೊತೆಗೆ ಸಿಜೆಪಿ ಕಾರ್ಯಕರ್ತರ ಜೊತೆಗಾಗಿರ್ಬೋದು, ವಿದ್ಯಾರ್ಥಿಗಳ ಜೊತೆಗಾಗಿ ಮಾತುಕತೆಯನ್ನ ನಡೆಸಿದ್ರು. ಅದೀಗ ವಿಫಲ ಆಗಿದೆ. ಯಾಕೆ, ಯಾವ ಕಾರಣಕ್ಕೆ? ಜೊತೆಗೆ ಪ್ರಧಾನ್ ರಾಜೀನಾಮೆಗೆ ನಾಳೆ ಮಧ್ಯಾಹ್ನದವರೆಗೂ ಕೂಡ ಈಗ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಸಿಜೆಪಿ. ಇದೀಗ ನಾಳೆಯವರೆಗೂ ಕೂಡ ಸಮಯವನ್ನ ಕೇಳಿದೆ ಕೇಂದ್ರ ಸರ್ಕಾರ ಕೂಡ. ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಗುರುತಿಸಿಕೊಂಡಿರುವಂತದ್ದು. ಅವರ ಒಂದು ಆಡಳಿತದಲ್ಲಿ ಇದೀಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಹೆಸರು ಕೇಳಿ ಬಂದಿದ್ದಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು. ಈ ರೀತಿಯಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸಾವಿರಾರು ವಿದ್ಯಾರ್ಥಿಗಳು ಕೂಡ ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಇರುವಂಥದ್ದು. ಈ ಒಂದು ವಿದ್ಯಾರ್ಥಿಗಳ ಈಗ ಏನ್ ಹೇಳುತ್ತೆ ಕೇಂದ್ರ ಸರ್ಕಾರ, ನಾಳೆವರೆಗೂ ಕೂಡ ಈಗ ಕಾಯ್ದಿರಿಸಿಕೊಂಡಿರುವಂಥದ್ದು. ಮತ್ತೊಂದು ಸುತ್ತಿನ ಮಾತುಕತೆ ಇವತ್ತು ಕೂಡ ಮಾತುಕತೆಯನ್ನು ಆಡೋದಕ್ಕೆ ಹೋಗಿತ್ತು ಕೇಂದ್ರ ಸರ್ಕಾರ. ಆ ಒಂದು ವಿದ್ಯಾರ್ಥಿಗಳ ಜೊತೆ ಆಗಿರ್ಬೋದು ಅಥವಾ ಅವರ ಮುಖಂಡರುಗಳ ಜೊತೆ ಆಗಿರ್ಬೋದು. ಆದ್ರೆ ಅದು ವಿಫಲ ಆಗಿದೆ. ನಮ್ಗೆ ಏನಿದ್ರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಲೇಬೇಕು ಅನ್ನುವಂಥದ್ದು ಈಗ ಅವರ ಒಂದು ಪಟ್ಟಾಗಿದೆ. ಈ ಒಂದು ಪಟ್ಟಿಗೆ ಈಗ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಏನು ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಧರ್ಮೇಂದ್ರ ಪ್ರಧಾನ್ ಅವರು ನಿಜಕ್ಕೂ ರಾಜೀನಾಮೆ ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದು ಎಲ್ಲಾ ಒಂದು ಬೆಳವಣಿಗೆಗಳು ಮತ್ತು ಜೊತೆಗೆ ಈ ಒಂದು ರಾಜೀನಾಮೆ ಸಿಗುತ್ತಾ ಸಿಗಲ್ಲ ಅನ್ನುವಂಥದ್ದು ನಾಳಿನ ಈ ಒಂದು ಸಭೆಯಲ್ಲಿ, ಒಂದು ಮಾತುಕತೆಯಲ್ಲಿ ಗೊತ್ತಾಗುವಂಥದ್ದು. ಈ ಒಂದು ರಾಜೀನಾಮೆಯ ಕುರಿತಾಗಿರ್ಬೋದು, ಜೊತೆಗೆ ಈ ಒಂದು ಸಂಧಾನದ ಸಭೆಯಾಗಿರ್ಬೋದು ಈಗ ನಾಳೆಗೆ ಮುಂದೂಡಿಕೆ ಆಗಿರುವಂಥದ್ದು. ಸಿಜೆಪಿ ಜೊತೆಗೆ ಜೆಪಿ ನಡ್ಡಾ ಅವರು ಕೂಡ ಈ ಒಂದು ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಸಿಜೆಪಿ ಜೊತೆಗಿನ ಕೇಂದ್ರ ಸರ್ಕಾರದ ಮಾತುಕತೆ ಇವತ್ತು ವಿಫಲ ಆಗಿರುವಂಥದ್ದು. ಮತ್ತೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ನಾಳೆ ಮಧ್ಯಾಹ್ನದವರೆಗೂ ಡೆಡ್ಲೈನ್ ಅನ್ನ ಕೊಟ್ಟಿದೆ ಕೇಂದ್ರಕ್ಕೆ. ಈಗ ಸಿಜೆಪಿ ಡೆಡ್ಲೈನ್ ಅನ್ನ ಕೊಟ್ಟಿರುವಂಥದ್ದು.